ನೀವ್ ಯಾರನ್ನು ಒಬ್ಬರನ್ನು ಕೂಡ ಕೇಳಿಲ್ಲ? ನಾನು ಕೇಳಿಲ್ಲ ಅವಾಗ. ನನ್ಗೆ ಯಾರು ರೆಫರ್ ಮಾಡಿ ನನಗೆ ಆ ಥರ ಅಭ್ಯಾಸನೇ ಇರಲಿಲ್ಲ. ಆಮೇಲೆ ನೆಕ್ಸ್ಟ್ ಡೇನೆ ನನಗೆ ಕಾಲ್ ಬಂತು, ಚಾನಲಿಂದನೇ ಬಂತು ಕಾಲ್ ನನಗೆ. ನಾನು ಹೇಳಿದೆ, ಸರ್ ನನಗೆ ತೆಲುಗು ಬರಲ್ಲ, ಆ್ಯಕ್ಟಿಂಗ್ ಬರಲ್ಲ, ಏನೂ ಬರಲ್ಲ ಸರ್ ಅಂತ ಹೇಳಿಬಿಟ್ಟೆ ನಾನು. ಅಲ್ಲೋಗಿ ನೋಡಿದ್ರೆ ಯಾರೂ ಬೇರೆ ಸೆಲೆಕ್ಟ್ ಇಲ್ಲ, ನಾನೊಬ್ಬನನ್ನೇ ಹೀರೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಇನ್ನೊಂದು ಶುರು ಆಯಿತು, ಆಬ್ವಿಯಸ್ಲಿ ಕಾರ್ತಿಕ ದೀಪಂ ಅಂತ. ಅದು ತುಂಬಾ ಪಾಪ್ಯುಲರ್ ಸೀರಿಯಲ್, ತುಂಬ ಹೆಸರು ಅಂತ ಮಾಡಿಕೊಟ್ಟಿದ್ದು ಫಸ್ಟ್ ನನಗೆ ಕಾರ್ತಿಕ ದೀಪಂ. ಹೌದು, ಎಲ್ಲೋ ಹೋದ್ರೂ ಪ್ರೇಮ್ ಅಂತ ನನಗೆ ಆ ಟೈಮಲ್ಲಿ ನನಗೆ ಕನ್ನಡದಿಂದ ಕಾಲ್ ಬಂದಿತ್ತು, ಬಟ್ ನನಗೆ ಅವಕಾಶ ಇರಲಿಲ್ಲ, ಯಾಕಂದ್ರೆ ಅಲ್ಲಿ ಡೇಟ್ಸ್. ಆವಾಗ ಅಲ್ಲಿ ನನಗೆ ಮಲ್ಲಮ್ಮ ಸಿಕ್ಕಿತ್ತು. ಈ ಕಷ್ಟಗಳೆಲ್ಲ ಇತ್ತಲ್ಲ, ಇದೆಲ್ಲ ಮರೆಸುವಂಥ ಒಂದು ನಗು. ಏನು ಜಡ್ಜ್ ಮಾಡಲ್ಲ ನಿಮ್ಮನ್ನು. ಎಷ್ಟು ಚೆನ್ನಾಗಿ ಮಲ್ಲಮ್ಮನ ಹತ್ರ ಒಂದು ಕಂಟೆಂಟ್ ತೆಗೆಸ್ತಿದ್ರಿ, ಮಾತಾಡ್ತಾ ಇದ್ರಿ. ಬಟ್ ನನಗೆ ಆಮೇಲೆ ಲೈಫ್ ಏನಂತ ಅರ್ಥ ಆದಮೇಲೆ ನನಗೇನಿಲ್ಲ, ಅವ್ರು ಎಷ್ಟೇ ನಿಮ್ಮನ್ನು ಹರ್ಟ್ ಮಾಡೋಕ್ಕೆ ಟ್ರೈ ಮಾಡೋದು, ಒಂದು ಸ್ಮೈಲ್ ಇಷ್ಟೇ. ನೀವ್ ಯಾರನ್ನು ಒಬ್ಬರನ್ನು ಕೂಡ ಕೇಳಿಲ್ಲ? ನಾನು ಕೇಳಿಲ್ಲ ನನ್ಗೆ ಯಾರು ರೆಫರ್ ಮಾಡಿ ನನಗೆ ಆ ಥರ ಅಭ್ಯಾಸನೇ ಇರಲಿಲ್ಲ. ಅಂದರೆ ಯಾರನ್ನೋ ಒಂದು ಏನೋ ಕೇಳಿ ಅಭ್ಯಾಸನೇ. ಆಮೇಲೆ ಫಸ್ಟ್ ಆಡಿಷನ್ ಕೊಡ್ತೀರಾ? ಫಸ್ಟ್ ಹೋದೆ ನಾನು. ಅದು ಒಂದು ಕಡೆ ಹೋಗಿದ್ದೆ, ಅಲ್ಲಿ ಏನೋ ಮಾಡೆಲ್ಸ್ ಬೇಕಂತ ಹೇಳಿದ್ರು. ಆಮೇಲೆ ಅವರಿಗೆ ನಮ್ಮ ಲುಕ್ ಅಷ್ಟು ಸರಿಯಾಗಿಲ್ಲ. ಅವಾಗ ಇನ್ನೂ ಸ್ವಲ್ಪ ಮುಖ ಎಲ್ಲ ಇನ್ನೂ ಸಣ್ಣ ಆಗಿಬಿಟ್ಟು ಹಂಗಿದೆ, ತುಂಬ ಸಣ್ಣ ಐತೆ. ಆಮೇಲೆ ಇನ್ನೊಂದು ಕಡೆ ಹೋದೆ, ಅಲ್ಲಿ ಹೋದ ತಕ್ಷಣ ಮಂಗಳೂರವ್ರು ಅಂತ ಕೇಳ್ಬಿಟ್ರು. ಆಯ್ತಾ, ಒಂದು ಸ್ವಲ್ಪ ಮಂಗಳೂರವ್ರು ಅಂತಂದರೆ ಅವರು ಸ್ವಲ್ಪ ದೇ ಮೇಕ್ ಫನ್ ಅನ್ನೋ ಥರ, ಅಂದರೆ ನಮ್ಮ ಭಾಷೆಗೆ ಫುಲ್ಲು ಮಂಗಳೂರು ಕನ್ನಡ. ಆವಾಗ ನನಗೆ ಎಂತ ಉಂಟಾ ಆ ಥರ ಎಲ್ಲ ಉಂಟಾ ಅಂತ ಇರಲಿಲ್ಲ ನಂದು. ಸ್ವಲ್ಪ ಅಮ್ಮನ ಕಡೆ ಕೊಡಗಾಗಿದ್ದರಿಂದ ಸ್ವಲ್ಪ ಫ್ಲೋ ಬೇರೆ ಇತ್ತು, ಆ್ಯಕ್ಸೆಂಟ್ ನಂದು. ಹೋದ ತಕ್ಷಣ ಯಾರು ಮರ ಇವನು ಶಿವಾಜಿನಗರ ಕನ್ನಡ ಮಾತಾಡ್ತಿದ್ದ. ನನಗೆ ಅವಾಗ ಶಿವಾಜಿನಗರ ಕನ್ನಡ ಅಂದರೆ ಏನಂತನೂ ಗೊತ್ತಿಲ್ಲ. ಅಂದರೆ ನಾನು ಅನ್ಕೊಂಡಿದ್ದೆ ನಮ್ಮದು ಶುದ್ಧ ಕನ್ನಡ, ಒಳ್ಳೆ ಚೆನ್ನಾಗಿರೋ ಕನ್ನಡ. ಇಲ್ಲಿ ಬಿಡಿಸ್ ಮಾತಾಡಿದ್ರೆ ಇಲ್ಲಿ ವರ್ಕ್ ಆಗಲ್ಲ, ಇಲ್ಲೆಲ್ಲ ಹೋಗಲ್ಲ ಬರಲ್ಲ ಅಂತ ಹೇಳ್ಕೊಂಡಿರ್ಬೇಕು. ಆ ಥರ ನಿಮ್ದೇ ಶುದ್ಧ ಕನ್ನಡ, ಶುದ್ಧ ಕನ್ನಡನೇ. ಎಲ್ಲ ಅದು ಇಲ್ಲಿ ಈ ಒಂಥರ ಇಲ್ಲಿ ಬೇಗ ಮಾತಾಡ್ತಾರೆ, ಫಾಸ್ಟ್ ಆಗಿ ಮಾತಾಡ್ತಾರೆ. ನನ್ಗೆ ಅವಾಗ ಮಾತಾಡಕ್ ಬರ್ತಾ ಇರ್ಲಿಲ್ಲ. ಶಿವಾಜಿನಗರ ಕನ್ನಡ ಅಂತ ರೇಗ್ಸೋರು ಅವಾಗ. ಸೊ ಹಾಗೆ ಒಂದೆರಡು ಟ್ರೈ ಮಾಡಿದೆ, ಅವಾಗ ನಂಗೆ ಸಿಕ್ಲಿಲ್ಲ. ಆಮೇಲೆ ತೆಲುಗುಗೆ ಹೋಗಿದ್ದು ಇಲ್ಲ, ಅದೇ ಆಮೇಲೆ ಅವಾಗ ಮತ್ತೆ ಟಿಕ್ ಟಾಕ್ ಅದೆಲ್ಲ ಬಂತು. ಸ್ವಲ್ಪ ನಾನು ತೆಲುಗುದೇನೋ ಒಂದು ಮಾಡಿದೆ ಒಂದ್ಸಲ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ನಂಗೆ ಅವಾಗ ಅನಿಸ್ತು, ನಾನೇನಾದ್ರೂ ತೆಲುಗಲ್ಲಿ ಮಾಡಿದ್ರೆ ಜನ ನೋಡ್ಬೋದೇನೋ, ಖುಷಿ ಪಡ್ಬೋದೇನೋ ಅಂತ. ಆ ಟೈಮಲ್ಲಿ ನನಗೆ ಒಂದು ಫ್ರೆಂಡ್ ಮುಖಾಂತರ ಒಂದು ಚಾನಲ್ ಇದಕ್ಕೆ ಫೋಟೋ ಕಳ್ಸೋಕ್ಕೆ ದಟ್ ಹ್ಯಾಪನ್. ಅದೆಲ್ಲ ಕಳಿಸ್ದೆ. ಆಮೇಲೆ ನೆಕ್ಸ್ಟ್ ಡೇನೆ ನನಗೆ ಕಾಲ್ ಬಂತು, ಚಾನಲಿಂದಾನೇ ಬಂತು ಕಾಲ್ ನನಗೆ. ನಾನು ಹೇಳಿದೆ, ಸರ್ ನನಗೆ ತೆಲುಗು ಬರಲ್ಲ, ಆ್ಯಕ್ಟಿಂಗ್ ಬರಲ್ಲ, ಏನೂ ಬರಲ್ಲ ಸರ್ ಅಂತ ಹೇಳಿಬಿಟ್ಟೆ ನಾನು. ನೋಡಿದ್ರೆ ಅವರು ಕನ್ನಡ ಪ್ರೊಡ್ಯೂಸರ್, ಅಂದರೆ ಹಿ ವಾಸ್ ಅಂದರೆ ರಾಯಚೂರವರು, ಅಲ್ಲೋಗಿ ಸೆಟಲ್ ಆಗಿರೋದು. ಅವ್ರು ಕನ್ನಡ ಮಾತಾಡೋಕ್ಕೆ ಶುರು ಮಾಡಿದ್ರು. ನನಗೆ ಖುಷಿ ಆಯಿತು. ಅಲ್ಲೋಗಿ ನೋಡಿದ್ರೆ ಯಾರೂ ಬೇರೆ ಸೆಲೆಕ್ಟ್ ಇಲ್ಲ, ನಾನೊಬ್ಬನನ್ನೇ ಹೀರೋ ಅಂತ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸ್ಟಾರ್ಟ್ ಆಯಿತು. ಆಮೇಲೆ ಹಾಗೆ ಜರ್ನಿ ಸ್ಟಾರ್ಟ್ ಆಯಿತು ತೆಲುಗಲ್ಲಿ. ಚೆನ್ನಾಗಿ ಹೋಗ್ತಾ ಇತ್ತು. ಅದು ಬೇಗ ಮುಗೀತು ಫಸ್ಟ್ ಪ್ರಾಜೆಕ್ಟು. ಆಮೇಲೆ ಇನ್ನೊಂದು ಶುರು ಆಯಿತು, ಆಬ್ವಿಯಸ್ಲಿ ಕಾರ್ತಿಕ ದೀಪಂ ಅಂತ. ಅದು ತುಂಬಾ ಪಾಪ್ಯುಲರ್ ಸೀರಿಯಲ್. ನಾವು ಫಸ್ಟ್ ಮಾಡಿರೋ ಸೀರಿಯಲ್ನ ಜನ ಅಷ್ಟು ಏನೂ ನೋಡ್ತಾ ಇರಲಿಲ್ಲ. ಅವಾಗ ಒಬ್ಬ ಎಡಿಟರ್ ಹೇಳಿದ್ರು, ಈ ಸೀರಿಯಲ್ ಎಲ್ಲ ಯಾರು ನೋಡ್ತಾರೆ, ಎಲ್ಲ ಕಾರ್ತಿಕ ದೀಪಂ ನೋಡ್ತಾರೆ, 18-19 TRP ಇದೆ ಅಂತ ಹೇಳಿದ್ರು. ನಾನು ಅವಾಗ ಓ ಹೌದಾ, ನಮ್ದೆಲ್ಲ ಟಿ ವಿ ಯಾರು ನೋಡಲ್ವೇನೋ ಅಂತ ನಾನು ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಒನ್ ಡೇ ನನಗೆ ಕಾರ್ತಿಕ ದೀಪಂ ಬಂದನ್ನೇ ಕಾಲ್ ಬಂತು. ಅದಕ್ಕಿಂತ ಮುಂಚೆ ನನಗೆ ETVಗೆ ಸೆಲೆಕ್ಟ್ ಆಗಿದ್ದು ನಾನು, ಮೌನ ಹೋರಾಟಂ ಅಂತ. ಬಟ್ ಅದ್ರ ಮಧ್ಯೆ ಇವ್ರು ಶೂಟಿಂಗ್ ಸ್ಟಾರ್ಟ್ ಮಾಡೋ ಮುಂಚೆನೆ ಸ್ಟಾರ್ಮಾದಿಂದ ಬಂತು. ಅವ್ರು ಶೂಟಿಂಗ್ ಫಸ್ಟೇ ಸ್ಟಾರ್ಟ್ ಮಾಡ್ಕೊಂಡ್ರು. ಅದಂದ್ರೆ ಸೆಕೆಂಡ್ ಜನರೇಷನ್ ಅದು. ಕಾರ್ತಿಕ ದೀಪಂ ಅಲ್ಲಿ ಅವರು ದೀಪಾ ಮತ್ತೆ ಇನ್ನೊಬ್ರು ಸತ್ ಹೋಗ್ತಾರೆ. ತೆಲುಗು ನೋಡಿದವ್ರು ಗೊತ್ತಿರತ್ತೆ ನಿಮ್ಗೆ. ಅದಾದ್ಮೇಲೆ ನಾವು ಚಿಕ್ಕಿಬ್ರು ಮಕ್ಳು ಇರ್ತಾರೆ, ಅವರಿಬ್ರಿಗೆ ನಾವು ಪೇರ್ ಆಗಿ ಬರ್ತೀವಿ, ನಾನು ಮಾನಸ್ಸು. ಹುಡುಗಿರಿಬ್ರು ಕನ್ನಡದವ್ರೆ, ಅಮೂಲ್ಯ ಮತ್ತೆ ಕೀರ್ತಿ ಭಟ್ ಅಂತ. ಸೊ ಅಲ್ಲಿ ಪರಿಚಯ ಆಗುತ್ತೆ. ತೆಲುಗು ಒಂದು ಟಾಪ್ ಸೀರಿಯಲ್ ಅಲ್ಲಿ ಹೀರೋ ಕನ್ನಡದವನು, ಹೀರೋಯಿನ್ಗಳು ಕನ್ನಡದವರು. ಅವರೊಬ್ರು ಮಾನಸ್ ಅಂತ, ಅವರು ತೆಲುಗು ಅವರು. ಆಲ್ರೆಡಿ ನನಗೆ ಕೀರ್ತಿ ಭಟ್ ಅಂತ ಆಲ್ರೆಡಿ ನನ್ನ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಅಂತೆ, ನನಗೆ ಗೊತ್ತಿರಲಿಲ್ಲ. ಅವಾಗೆಲ್ಲ ಸುಮ್ಮನೆ ಯಾರನ್ನೋ ಫ್ರೆಂಡ್ ಮಾಡ್ಕೊಳ್ಳೋದು ಅದೆಲ್ಲ ಇರ್ತಿತ್ತಲ್ಲ ಅದೊಂದು ಜಮಾನ. ಬಟ್ ಅಲ್ಲಿ ಖುಷಿ ಆಗೋದು. ಅದು ತುಂಬಾ ರೆಕಗ್ನೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು, ತುಂಬಾ ಹೆಸರು ಅಂತ ಮಾಡ್ಕೊಟ್ಟಿದ್ದು ಫಸ್ಟ್ ನನಗೆ ಕಾರ್ತಿಕ ದೀಪಂ. ಹೌದು, ಎಲ್ಲೋ ಹೋದ್ರೂ ಪ್ರೇಮ್ ಅಂತ ನನ್ನ ಗುರ್ತೋಸೋದು ಆ ಥರ ಎಲ್ಲ. ಆಮೇಲೆ ನನಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಎನಿವೇಸ್ ಅದು ಸ್ಟಾರ್ಟ್ ಆಗಿದ್ದು ETVಲಿ ಮೌನ ಹೋರಾಟಂ ಅಂತ. ಪೊಲೀಸ್ ಕ್ಯಾರೆಕ್ಟರ್ ನಾನು ಅದರಲ್ಲಿ. ನಿಮ್ಮ ತಾಯಿ ರೋಲ್ ಬಂದು? ನಮ್ಮ ತಾಯಿ ರೋಲು ಯಮುನಾ ಅವರು. ನನ್ನ ತಾಯಿ ರೋಲ್ ಅವರೇ ಮಾಡ್ತಿದ್ದಾರೆ ಅಂತಂದಾಗ ನನ್ನ ಕತೆ ಹೇಳ್ತಿದ್ದಾರೆ ಡೈರೆಕ್ಟ್ರು, ಡೈರೆಕ್ಟ್ರು ಕಾಲ್ ಮಾಡಿ ಹೇಳ್ತಾರೆ. ನನಗೆ ಅಷ್ಟು ಅರ್ಥ ಆಗ್ತಿರಲಿಲ್ಲ, ಬಿಕಾಸ್ ನನ್ನ ಫಸ್ಟ್ ಪ್ರಾಜೆಕ್ಟು ಒಂದು ಕಮ್ಮಿ ಎಪಿಸೋಡ್ಗೆ ಮುಗ್ದು ಹೋಗಿತ್ತು. ನನಗೆ ಅಷ್ಟು ತೆಲುಗು ಕಲಿಯೋ ಅವಕಾಶನೂ ಅವಾಗ ನನಗೆ ಅಷ್ಟು ಇರಲಿಲ್ಲ.
ಸೊ ಕಾಲ್ ಬಂತು, ಇವರು ಪ್ಲೇ ಮಾಡ್ತಿದ್ದಾರೆ ಅಂತ ಹೇಳಿದಾಗ ನಾನು ಒಪ್ಕೊಂಡ್ಬಿಟ್ಟೆ. ಪೊಲೀಸ್ ರೋಲು, ತೆಲಂಗಾಣ ಸ್ಲ್ಯಾಂಗು, ನನಗೆ ಗೊತ್ತಿಲ್ಲ ಏನು. ಅಂದರೆ ಪೊಲೀಸ್ ಅಂತ ಇದ್ದಾಗ ನಾನು ತುಂಬ ಕಾನ್ಷಿಯಸ್ ಆಗಿ ಹಾಗೆಲ್ಲ ಇರೋಕ್ಕಾಗಲ್ಲ, ಒಂದು ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಡೈಲಾಗ್ಸ್ ಹೇಳಬೇಕು, ಅದೆಲ್ಲ ಇತ್ತು. ಬಟ್ ನೋಡಿದ್ರೆ ನಂದು ಆಲ್ಮೋಸ್ಟ್ ನಂದು ಫೈನಲ್ ಆಗಿದೆ. ನನ್ನ ಡ್ರೆಸ್ ಹಾಕ್ಬಿಟ್ಟು ಏನು ನೋಡಿಲ್ಲ. ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದೇನೋ, ನಾನು ಪೊಲೀಸ್ ಸ್ಟೇಷನ್ ಚೆನ್ನಾಗಿ ಕಾಣ್ತೀನಿ ಅಂತ ಅವ್ರಿಗೆ ಕಾನ್ಫಿಡೆನ್ಸ್ ಇತ್ತೇನೋ ನನಗೆ ಗೊತ್ತಿಲ್ಲ. ಎಲ್ಲ ಆಯಿತು, ಚೆನ್ನಾಗಿ ಅದು ಹೋಯಿತು, ಚೆನ್ನಾಗಿ ಹೋಯಿತು. ಅದು ಒಳ್ಳೆ ರೆಕಗ್ನೈಸ್ ಮಾಡಿದ್ರು ಜನ. ಸೊ ತೆಲುಗಲ್ಲಿ ಆ ಒಂದು ಜರ್ನಿ ಚೆನ್ನಾಗೇ ನಡೀತು. ಅಂಡ್ ಯಮುನಾ ಅವ್ರು ನನ್ನ ಪಾಡ್ಕಾಸ್ಟಿಗೆ ಬಂದಾಗ ಕೂಡ ಬಂದಿದ್ರಿ, ನೀವು ಕೂಡ. ಹೌದು. ಒಂದು ಒಳ್ಳೆ ನನಗೆ ಒಂದು ನಮ್ಮ ಅಮ್ಮ ಅನ್ನೋ ಥರ ಹೇಳಕ್ಕಾಗಲ್ಲ, ಬಿಕಾಸ್ ಶಿ ಈಸ್ ವೆರಿ ಬ್ಯೂಟಿಫುಲ್. ನೀವು ನೋಡಿದ್ರೆ ಅವ್ರಿಗೆ ಸ್ಟೇಜ್ ಆಗಿದೆ ಅಂತಲೂ ಗೊತ್ತಾಗಲ್ಲ. ನನಗೆ ಫಸ್ಟಿಗೆ ಇವ್ರನ್ನ ಅಮ್ಮ ಅಂತ ಹೆಂಗೆ ಕರೀಲಿ ಅಂತ ಅನ್ಸೋದು. ಮೇಕಪ್ ಎಲ್ಲ ಹಾಕೊಂಡು ಬಂದರೆ ಎಷ್ಟು ಲಕ್ಷಣವಾಗಿ ಆ ಡೇನೇ ನಿಮಗೆ ಒಂಥರ ಬೇರೆ ಥರ ಅನ್ಸೋದು ಅವ್ರನ್ನ ನೋಡಿ ಮಾತಾಡ್ತಾ ಇದ್ರೆ. ಅಷ್ಟು ಖುಷಿ ಆಗೋದು ನನಗೆ ಅವ್ರನ್ನ ನೋಡಿದ್ರೆ. ಓಕೆ, ಸೊ ತೆಲುಗಲ್ಲಿ ಚೆನ್ನಾಗೇ ನಡೀತಾ ಇತ್ತು, ಎಲ್ಲ ಆಯಿತು. ನನಗೆ ಆ ಟೈಮಲ್ಲಿ ನನಗೆ ಕನ್ನಡದಿಂದ ಕಾಲ್ ಬಂದಿತ್ತು, ಬಟ್ ನನಗೆ ಅವಕಾಶ ಇರಲಿಲ್ಲ. ಯಾಕಂದ್ರೆ ಅಲ್ಲಿ ಡೇಟ್ಸ್ ಪ್ರಾಬ್ಲಮ್ ಆಗ್ತಿರೋದ್ರಿಂದ ಸುಮ್ಮನೆ ಡೇಟ್ಸ್ ಅಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗೋದು ಬೇಡ ಅಂತೆಲ್ಲ ನಾನೇ ಸುಮ್ಮನಾದೆ. ಆಮೇಲೆ ಅಲ್ಲಿ ನಮ್ಮದು ಟ್ರ್ಯಾಕ್ ಏನೋ ಬೇರೆ ಆಯಿತು. ಆವಾಗ ಇಲ್ಲಿಂದ ಕಾಲ್ ಬಂತು. ನನಗೆ ಫಸ್ಟ್ ಕಾಲು ಇಲ್ಲಿ ಆ್ಯಕ್ಚುಲಿ ಕಾಲ್ ಮಾಡಿದ್ದು ದಿಲೀಪ್ ಸರ್, ವಧು ಪ್ರಾಜೆಕ್ಟಿಗೆ ಮಾಡಿದ್ದು. ಅದೆಲ್ಲ ಆಲ್ಮೋಸ್ಟ್ ಫೈನಲೈಸ್ ಆಗಿತ್ತು, ಎಲ್ಲನೂ ಆಲ್ಮೋಸ್ಟ್ ಆಗಿತ್ತು. ಇನ್ನೇನು ಫೋಟೋಶೂಟಿಗೆ ಹೋಗಬೇಕು. ಆವಾಗ ಮೇ ಬಿ ಚಾನಲಿಂದ ಬೇರೆ ರೆಫರೆನ್ಸ್ ಬಂತು ಅನಿಸುತ್ತೆ, ಬೇರೆಯವ್ರನ್ನ ಕಾಸ್ಟ್ ಮಾಡಿದ್ರು. ನಾನು ಅವಾಗ ಅಂದ್ಕೊಂಡೆ ಮೋಸ್ಟ್ಲಿ ಕನ್ನಡದಲ್ಲಿ ನನಗೆ ಅವಕಾಶ ಸಿಗೋ ಚಾನ್ಸೇ ಇಲ್ಲ ಅಂತ ಅಂದ್ಕೊಂಡೆ. ನನ್ನನ್ನು ಮೇ ಬಿ ಆ ಚಾನ್ಸ್ ಸಿಗಲ್ವೇನೋ ಅಂತಲೇ ನಾನು ಅಂದ್ಕೊಂಡೆ. ಸೊ ಐ ಥಾಟ್ ಮತ್ತೆ ತೆಲುಗುನೇ ಎನಿವೇಸ್ ಆಪರ್ಚುನಿಟಿ ಇತ್ತು, ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ನನಗೆ ಇವರ ಕಾಲ್ ಬಂದಿದ್ದು. ಫಸ್ಟ್ 2 ಸಲ ಕರೆದಾಗ ನಾನು ಹೋಗಿರಲಿಲ್ಲ. ಮೋಸ್ಟ್ಲಿ ಇಲ್ಲೂ ಹಾಗೆ ಆಗುತ್ತೆ ಅಂತ ನಾನು ಹೋಗಿರಲಿಲ್ಲ. ಆಮೇಲೆ ಒಂದ್ಸಲ ಮ್ಯಾಮ್ ಜೊತೆ ಮಾತಾಡಿದೆ, ಸ್ವಪ್ನ ಕೃಷ್ಣ ಮ್ಯಾಮ್ ಜೊತೆ. ಆವಾಗ ಇದೆಲ್ಲ ಹೇಳಿದ್ರು. ನಾನೆಲ್ಲ ಹೇಳಿದೆ, ಮ್ಯಾಮ್ ನನಗೆ ಕನ್ನಡದಲ್ಲಿ ನಾವೇ ಓನ್ ಡೈಲಾಗ್ ಹೇಳಬೇಕಂತೆ, ನನಗದು ಆಗಲ್ಲ ನನಗೆ. ಯಾಕಂದರೆ ನನ್ನ ಕನ್ನಡ ಸ್ವಲ್ಪ ಬೇರೆ ಥರ ಕನ್ನಡ, ಆ ಫ್ಲೋ ಅಲ್ಲಿ ಹೋಗುತ್ತೋ ಅಂತ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾವೇ ಮಾತಾಡಿ ನಮ್ಗೆ ಅಭ್ಯಾಸ ಇರಲಿಲ್ಲ. ಬಿಕಾಸ್ ತೆಲುಗುವಲ್ಲಿ ಒಬ್ಬರು ಪ್ರಾಂಪ್ಟ್ ಮಾಡ್ತಾ ಇರ್ತಾರೆ, ಅವ್ರ ಜೊತೆ ನಾವು ಹೇಳ್ತಾ ಇರ್ತೀವಿ, ಅದನ್ನ ಆಮೇಲೆ ಇನ್ನೊಬ್ರು ಡಬ್ಬಿಂಗ್ ಮಾಡ್ತಾರೆ. ನಮ್ಮ ವಾಯ್ಸಲ್ಲಿ ಅವಶ್ಯಕತೆ ಇಲ್ಲ. ನನಗೆ ಒಂದು ಕಾನ್ಫಿಡೆನ್ಸು ಇರಲಿಲ್ಲ, ನನ್ನ ವಾಯ್ಸ್ ಚೆನ್ನಾಗಿದೆಯಾ ಅಥವಾ ನಾನು ವಾಯ್ಸಲ್ಲಿ ನಾನು ಡೈಲಾಗ್ ಹೇಳ್ಬೋದು ಅಂತ ನನ್ನ ಕಾನ್ಫಿಡೆನ್ಸ್ ಇರಲಿಲ್ಲ. ಐ ಟೋಲ್ಡ್ ಹರ್ ಎವ್ರಿಥಿಂಗ್, ಈ ಥರ ಅಂತ. ಅವರು ಇಲ್ಲ ಏನೋ ಅವ್ರು ನನಗೊಂದು ಇದು ಮಾಡಿದ್ರು. ನಾನು ಫಸ್ಟ್ ಮೀಟ್ ಆದಾಗನೇ ಅವ್ರು ಹೇಳಿದ್ರು, ಇಲ್ಲ ನೀವೇ ಹೀರೋ ಅಂತ ಹೇಳಿಬಿಟ್ರು ನನಗೆ ಅಲ್ಲಿ. ಸೊ ಖುಷಿ ಆಯಿತು. ಸ್ವಪ್ನ ಕೃಷ್ಣ ಮ್ಯಾಮ್ ಜೊತೆ ವರ್ಕ್ ಮಾಡಿದ್ದು ಫಸ್ಟ್ ಡೇನೇ ಅವ್ರು ಹೇಳಿದ್ರು, ಫಸ್ಟ್ ನೋಡಿದಾಗನೇ. ಆಮೇಲೆ ಮೀಟ್ ಆದಾಗ, ನಿಮಗೆ ಕನ್ನಡ ಬರುತ್ತಾ, 2 ಲೈನ್ ಹೇಳಕ್ಕೆ ಬರುತ್ತಾ, ಮಾಡ್ತೀರಾ ಅಂತ ಹೇಳಿದೆ. ನಂಗೆ ಅಷ್ಟೇ ಬೇಕಾಗಿತ್ತು. ಯಾಕಂದರೆ ನನಗೆ ಪೇಜ್ಗಟ್ಟೆ ಡೈಲಾಗ್ ಓದ್ಕೊಂಡು ಅಭ್ಯಾಸ ಇಲ್ಲ, ನನಗೆ ಮೆಮರಿನೂ ಅಷ್ಟೇ ಅಷ್ಟು ನಂಗೆ ನೆನ್ಪಿಟ್ಕೊಳ್ಳೋಕ್ಕೂ ಆಗಲ್ಲ. ನನಗೆ ಅದೇ ಬೇಕಾಗಿದ್ದು. ಸೊ ಅವರು ಅದೇ ಕೊಟ್ಟಿದ್ದು. ಸೊ ಮಾಡಿದೆ. ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು, ನನಗೆ ವಾಯ್ಸೇ ಬರ್ತಾ ಇರಲಿಲ್ಲ. ಯಾಕಂದರೆ ಕೆಲವು ಸೀನ್ ಮಾಡೋವಾಗೆಲ್ಲ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ನಮ್ಮ ಅಪ್ಪ ಎಲ್ಲ ಹಿಂಗೆ ಕಂಡುಬಿಟ್ಕೊಂಡಿರ್ತಾರೆ, ನಾನು ಹಿಂಗೆ ಡೈಲಾಗ್ ಹೇಳಿ. ಆ್ಯಂಡ್ ನಮ್ಮ ಸುಜಾತ ಮ್ಯಾಮು, ಇವರು ಉದಯ ಟಿವಿಲಿ ಮಾಡಿದ್ದಾರೆ, ನಮ್ಮ ಚಿಕ್ಕು ಕ್ಯಾರೆಕ್ಟರ್ ಪ್ರಕಾಶ್ ಅವರೆಲ್ಲ ಅಷ್ಟು ದೊಡ್ಡ ಆರ್ಟಿಸ್ಟ್ಗಳಿರುವಾಗ ನಮಗೊಂದು ಸ್ವಲ್ಪ ಭಯ ಅನ್ಸೋದು. ಇವರೆಲ್ಲ ತುಂಬ ಮಾಡಿರೋರು, ಇವ್ರ ಮುಂದೆ ನನ್ನ ಕನ್ನಡ ಹೆಂಗೋ ಇದೆ ಒಂಥರ. ಸೊ ನನಗೆ ಹೆಂಗೆ ಮಾಡೋದಂತಿತ್ತು. ಬಟ್ ಇವಾಗ ಖುಷಿ ಆಗ್ತಿದೆ ನನಗೆ, ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀನಿ. ಅಂದರೆ ಕನ್ನಡ ಚೆನ್ನಾಗೇ ಇತ್ತು, ಬಟ್ ಇಲ್ಲಿದು ಸೀರಿಯಲ್ ಭಾಷೆ ಸ್ವಲ್ಪ ಬೇರೆನೆ. ಯಾವ ನನ್ನ ಮಗ, ನಾವು ಯಾವ ನನ್ನ ಮಗ ಅಂತ ಹೇಳ್ತೀವಿ ಅಲ್ವಾ ಮಂಗಳೂರವರು. ಸೊ ಆ ಥರದ ಡಿಫ್ರೆನ್ಸ್ ನಾನು ಇಲ್ಲಿ ಒಂದು ಸ್ವಲ್ಪ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಖುಷಿ ಆಗುತ್ತೆ ಇವಾಗ ನನ್ನ ವಾಯ್ಸಲ್ಲೇ ನಾನು ಹೇಳೋದು. ಇವಾಗ ನನಗೆ ಖುಷಿ ಆಗುತ್ತೆ. ಮುಂಚೆ ಕಷ್ಟ ಅಂತ ಅಂದ್ಕೊಂಡಿದ್ದೆ, ಇವಾಗ ಆ ಕಂಫರ್ಟ್ ಝೋನ್ ಕೊಟ್ಟರು, ಚೆನ್ನಾಗಿ ಅನಿಸ್ತಿದೆ. ಒಳ್ಳೆ ಟೀಮು, ಮ್ಯಾಮ್ ಆ ಒಂದು ಕಂಫರ್ಟ್ ಝೋನ್ ಕೊಡ್ತಾರೆ, ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಕೃಷ್ಣ ಸರ್ ಆ್ಯಂಡ್ ದೇವು ಸರ್, ಒಳ್ಳೆ ಒಂದು ಟೀಮ್. ಐ ಆಮ್ ರಿಯಲಿ ಹ್ಯಾಪಿ ಟುಡೇ. ಆಮೇಲೆ ನನಗೆ ನಿಮ್ಮ ಇವರು ರಂಜಿತಾ ಅಂತ, ನನಗೆ ನಿಮ್ಮ ತಂಗಿ ಬಂದಿದ್ರು ಒಂದ್ಸಲ ನಮ್ಮ ಮನೆಗೆ. ನಮ್ಮ ಮನೇಲಿ ನಮ್ಮ ಒಂದು ಇರೋ ರೀತಿ ಇದೆಲ್ಲ ನೋಡಿಬಿಟ್ಟು ತುಂಬ ಖುಷಿಯಾಗಿತ್ತು ನನಗೆ. ಆಮೇಲೆ ಅವ್ರ ಜೊತೆ ಒಂದು ಕನೆಕ್ಷನ್ ಬೆಳೀತು. ಅದಕ್ಕಿಂತ ಮುಂಚೆ ಪರಿಚಯ ಇದ್ರೂ ನಾನು ಅಷ್ಟು ಅವ್ರ ಜೊತೆ ಏನು ಮಾತಾಡ್ತಿರ್ಲಿಲ್ಲ. ಆವಾಗ ನನಗೊಂದು ಸೋಲ್ ಸಿಸ್ಟರ್ ಅನ್ನೋ ಥರ ಒಂದು ಫೀಲು. ನಮ್ಮ ಅಪ್ಪ ಅಮ್ಮನೆಲ್ಲ ತುಂಬ ಹಚ್ಕೊಂಡು ಒಂಥರ ನೀವೆಲ್ಲ ಬರ್ತಾ ಇದ್ದಿದ್ದು, ಆ ಒಂದು ಪ್ರೀತಿ ತೋರಿಸ್ತಾ ಇದ್ದಿದ್ದು. ಸೊ ಅದು ಖುಷಿ ಆಯಿತು ನನಗೆ, ಇನ್ನೊಂದು ಫ್ಯಾಮಿಲಿ ಇರೋ ಥರ ಎಲ್ಲ. ಸೊ ಹಾಗೆ ನಾನು ಒಂದೇ ಸೀರಿಯಲ್ ಮಾಡ್ತಿದ್ದೆ ಅಂತ ನಾನು ಇಲ್ಲಿಗೆ ಶಿಫ್ಟ್ ಆಗಿದ್ದೆ ಅಲ್ಲ, ಆವಾಗ ನಾನಲ್ಲೇ ಇದು ರಿಷಿ ಡಿಸೈನ್ಸ್ ಅನ್ನೋ ಇದರಲ್ಲಿ ಅದ್ರ ಪಕ್ಕದಲ್ಲೇ ಅಲ್ಲೇ ಸ್ಟೇ ಮಾಡ್ತಾ ಇದ್ದೆ. ಆವಾಗ ಅಲ್ಲಿ ನನಗೆ ಮಲ್ಲಮ್ಮ ಸಿಕ್ಕಿತು.
ಸೊ ಅವ್ರ ಜೊತೆ ಹೆಂಗಂದ್ರೆ ಪ್ರತಿದಿನ ನಗು, ಈ ಕಷ್ಟಗಳೆಲ್ಲ ಇತ್ತಲ್ಲ ಇದೆಲ್ಲ ಮರ್ಸುವಂತ ಒಂದು ನಗು, ಏನು ಜಡ್ಜ್ ಮಾಡಲ್ಲ ನಿಮ್ಮನ್ನ, ನಿಮ್ಗೆ ಏನ್ ಬೇಕಾದ್ರೂ ಮಾತಾಡ್ಬೋದು, ನಗ್ಬೋದು, ಅದೆಲ್ಲ ಮಾಡ್ತಾ ಇದ್ರು. ಆಕ್ಚುಲಿ ಈ ವಿಚಾರ ನಾನು ಹೇಳಬೇಕು. ಈಗ ಮಲ್ಲಮ್ಮ ಟಾಕ್ಸ್ ಏನು ಇನ್ಸ್ಟಾಗ್ರಾಮ್ ಮಲ್ಲಮ್ಮ ಅವ್ರದ್ದೆಲ್ಲ ಅಷ್ಟು ವೈರಲ್ ಆಗಿದೆಲ್ಲ, ಅಫ್ಕೋರ್ಸ್ ಮಲ್ಲಮ್ಮ ಚೆನ್ನಾಗಿ ಮಾತಾಡ್ತಾರೆ, ಟ್ಯಾಲೆಂಟೆಡ್ ಅದೆಲ್ಲ. ಬಟ್ ಆದ್ರೆ ನಿಮ್ ಹಿಂದೆ ಇಷ್ಟೆಲ್ಲ ನೋವಿತ್ಕೊಂಡು ಎಷ್ಟು ಚೆನ್ನಾಗಿ ಮಲ್ಲಮ್ಮನ ಹತ್ರ ಒಂದು ಕಂಟೆಂಟ್ ತೆಗೆಸ್ತಿದ್ರಿ, ಮಾತಾಡ್ತಾ ಇದ್ರಿ. ವಾವ್, ನಿಮ್ಮ ಒಂದು ಸ್ಪೋರ್ಟಿವ್ನೆಸ್ಗೆ ಹ್ಯಾಟ್ಸ್ ಆಫ್. ನಿಜ, ಥ್ಯಾಂಕ್ ಯು. ಅದೇನೋ ಆಟೋಮ್ಯಾಟಿಕಲಿ ಅದು ಆಗಿದ್ದು, ಅದೊಂದು ನೆನಪಾಗತ್ತೆ ಇವಾಗ ನನ್ನ ಸ್ಟೋರಿ ಕೇಳಿದ್ರೆ. ಈ ನಗುವ ಮುಖದಲ್ಲಿ ಬರೀ ನೋವಿದೆಯೋ ಅನ್ನೋ ತರ ನನಗೆ ಆ ನೋವುಗಳೆಲ್ಲ ನನಗೆ ಆಮೇಲೆ ಮರ್ತೇ ಹೋಗ್ಬಿಡ್ತು. ಮಲ್ಲಮ್ಮ ಜೊತೆ ಇದ್ದಾಗೆಲ್ಲ ಹಂಗಿರ್ತಾ ಇದ್ದೆ. ಫ್ರೆಂಡ್ಸ್ಗಳು ಏನೇನು ಬರೀ ಮಲ್ಲಮ್ಮ ವಿಡಿಯೋ ಮಾಡ್ಕೊಂಡೇ ಇರ್ತಾನೆ, ಎಡಿಟ್ ಮಾಡ್ತಾನೆ, ಅದು ಮಾಡ್ತಾನೆ, ನಂಗೆ ಅದು ಖುಷಿ ಆಗ್ತಾ ಇತ್ತು, ನನ್ನ ಮನಸ್ಸಿಂದ ಮಾಡ್ತಿದ್ದೆ, ಖುಷಿ ಆಗ್ತಿತ್ತು. ಸೊ ಎನಿವೇಸ್ ಅವ್ರ ಬಗ್ಗೆ ಹೇಳೋದಕ್ಕೆ ಇನ್ನು ತುಂಬಾ ಇದಾಗುತ್ತೆ, ಬಿಕಾಸ್ ಅವ್ರದ್ದು ಎನಿವೇಸ್ ಅವ್ರದ್ದು ಪಾಡ್ಕಾಸ್ಟ್ ಆಗಿದೆ, ಜನ ಅಲ್ಲಿ ಹೋಗಿ ನೋಡ್ಬೋದು. ಮಲ್ಲಮ್ಮ ಅವ್ರದ್ದು ಪಾಡ್ಕಾಸ್ಟ್ ಅಲ್ಲಿ ನೋಡಿದ್ರೆ ಎಂಟೈರ್ ನಾನಲ್ಲಿ ಎಲ್ಲದನ್ನು ಮಾತಾಡಿದ್ದೀನಿ. ಇವಾಗ ಒಂದ್ ಸ್ವಲ್ಪ ನಾನು ಶೂಟಿಂಗ್ ಅಲ್ಲಿ ಬಿಸಿ ಇರೋದ್ರಿಂದ ಒಂದ್ ಸ್ವಲ್ಪ ಬ್ರೇಕ್ ಬಿಟ್ರೆ, ಆಮೇಲೆ ಅಲ್ಲಿ ನಮ್ಮ ಇವರು ಪಲ್ಲವಿ ಅವರು ಅದಕ್ಕಿಂತ ಮುಂಚೆ ನನಗೆ ಪರಿಚಯ ಆಗಿದ್ದು, ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ಪು. ಆಮೇಲೆ ಅನುಷಾ, ಈ ಥರ ಫ್ರೆಂಡ್ಸ್ ಇದ್ದಾರೆ ನನಗೆ ಇವಾಗ. ಇವಾಗ ನಾನು ಎಲ್ಲ ಫ್ರೆಂಡ್ಸ್ನ ನಾನು ಮನಸ್ಸಿಂದ ಅಕ್ಸೆಪ್ಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬಿಕಾಸ್ ಫ್ರೆಂಡ್ಸೇ ಎಲ್ಲದಕ್ಕೆ ಇರ್ತಾರೆ ಅನ್ನೋ ಥರ. ಬಿಕಾಸ್ ಇವಾಗ ಫ್ಯಾಮ್ಲಿಗಿಂತನೂ ನನ್ನ ಫ್ರೆಂಡ್ಸ್ ಜೊತೆನೇ ನಾನು ಜಾಸ್ತಿ ಮಾತಾಡ್ಕೊಂಡಿರ್ತೀನಿ. ಫ್ಯಾಮಿಲಿನೂ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ. ಅಲ್ಲಿ ಒಂದು ಅಂದರೆ ನಾವಿವಾಗ ಒಂದು ರೆಂಟೆಡ್ ಹೌಸಲ್ಲಿ ಇರೋದು, ಯಾಕಂದ್ರೆ ನಮ್ಮ ಸ್ವಂತ ಮನೆಯನ್ನು ಬಿಟ್ಬಿಟ್ಟು, ಯಾಕಂದ್ರೆ ಅಲ್ಲಿ ಆ ಥರ ಎಲ್ಲ ಆಗಿರೋದ್ರಿಂದ ಅಲ್ಲಿದ್ದಾರೆ. ಅವ್ರಿಗೆ ಏನು ಕಂಫರ್ಟ್ ಬೇಕು ಅದೆಲ್ಲ ಮಾಡಬೇಕು ಅನ್ನೋದು ನನಗಿದೆ. ನನಗಿವಾಗ ಅಷ್ಟೇ ಒಂದಿರೋದು, ಅವರು ಕಂಫರ್ಟೇಬಲ್ ಆಗಿ ಖುಷಿಯಾಗಿರಬೇಕು ಅಷ್ಟೇ. ಅಂದರೆ ಇದು ಏನೋ ಒಂಥರ ಒಂಥರ ನಜರ್ ಇಸ್ ರಿಯಲ್ ಅನ್ನೋ ಥರನೇ. ಇವಾಗ ನಾನು ಕನ್ನಡ ಸೀರಿಯಲ್ ಬಂದಾಗನು ಪ್ರೋಮೋ ಹಾಕಿದ್ದೀನಿ, ನೆಕ್ಸ್ಟ್ ಡೇ ನಮ್ಮಮ್ಮ ಬ್ಲಡ್ ವಾಮಿಟ್, ಅವ್ರಿಗೇನೋ ಹೈ BP ಆಗಿರೋದು. ಸೊ ಆ ಥರದ್ದೆಲ್ಲ ಕೆಲವೊಂದು ನೋಡಿದಾಗ ನನಗೆ ಏನೇನು ಆಗ್ತಿದೆ ಆ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಟ್ ಎಂಜಾಯ್ ಮಾಡೋ ಟೈಮಲ್ಲಿ, ಖುಷಿಯಾಗಿರೋ ಟೈಮಲ್ಲಿ ಖುಷಿಯಾಗಿರಬೇಕು, ಅದೊಂದು ನಾನು ಆಮೇಲೆ ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ. ಆ್ಯಂಡ್ ಆಲ್ಸೋ ಈ ಇಂಡಸ್ಟ್ರಿಲೆಲ್ಲ ಬಂದಾಗ ತುಂಬ ಗೇಲಿ ಮಾಡೋರೆಲ್ಲ ಇರ್ತಾರೆ ಆಯಿತಾ. ಅಂದರೆ ನಾವೇ ಹಿಂಗೆ ಬೆಳೆದಿರ್ತೀವಿ, ಇಂಟ್ರೋವರ್ಟ್ಸ್ ಆಗಿ ಬೆಳೆದಿರ್ತೀವಿ, ತುಂಬ ಜನ ಕಾಲು ಎಳೆಯೋರು ಇರ್ತಾರೆ. ಬಟ್ ನನಗೆ ಆಮೇಲೆ ಲೈಫ್ ಏನಂತ ಅರ್ಥ ಆದಮೇಲೆ ನನಗೇನಿಲ್ಲ, ಅವ್ರು ಎಷ್ಟೇ ನಿಮ್ಮನ್ನು ಹರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಒಂದು ಸ್ಮೈಲ್, ಇಷ್ಟೇ. ಒಂದು ಸ್ಮೈಲ್ ಮಾಡಿದ್ರೆ, ಇವಾಗ ನೀವು ನನಗೇನೋ ಒಂದು ಹರ್ಟ್ ಮಾಡಿರ್ತೀರ, ನಾನು ಸ್ಮೈಲ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ, ಆವಾಗ ನಿಮಗೆ ಏನನ್ಸುತ್ತೆ, ನಾನು ಇಷ್ಟು ಇವನನ್ನ ಐ ಥಾಟ್ ಆಫ್ ಪುಟ್ಟಿಂಗ್ ಹಿಮ್ ಡೌನ್, ಅವನೇನು ಸ್ಮೈಲ್ ಮಾಡ್ತಿದ್ದಾನೆ ಅಂತ ನಿಮಗೆ ನೀವು ಕ್ವಶನ್ ಮಾಡ್ಕೋತೀರಾ, ಏನು ಇವನು ಸ್ಮೈಲ್ ಮಾಡ್ಕೊಂಡು ಹೋದ್ನಲ್ಲ ಅಂತ. ಸೊ ನಿಮಗೆ ಅದು ನಿಮಗೆ ಒಂದು ಇದಾಗುತ್ತೆ. ನಾನು ಅಷ್ಟೇ ಇವಾಗ ಎಲ್ಲದಕ್ಕೂ ಸ್ಮೈಲ್ ಮಾಡ್ಕೊಂಡಿರೋದು, ಎಲ್ಲ ಖುಷಿಯಾಗಿರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲ, ಈಗ ನೀವು ಕರ್ಮ ಯಾವ್ದು ಏನಾಗ್ಬೇಕು ಅದಾಗತ್ತೆ ಹಿಂಗೆಲ್ಲ ಹೇಳ್ತಾರಲ್ಲ. ಸೊ ನಿಮ್ಮ ಇನ್ನೊಂದು ಸೈಡ್ ಸ್ಪಿರಿಚುವಲ್ ಜರ್ನಿ, ನೀವೇನಾದರೂ ಪರ್ಟಿಕ್ಯುಲರ್ ಆಗಿ ಅಂಡ್ ನಿಮ್ಮೂರ ಕಡೆ ಎಲ್ಲ ಈಗ ನೀವು ಕೊರಗಜ್ಜನ್ ನಂಬ್ತಿರೋ ಹೊತ್ತಿಗೆ, ಜೊತೆಗೆ ನಿಮಗೆ ಒಂದು ಸ್ಪಿರಿಚುವಲ್ ಕನೆಕ್ಷನ್ ಅಥವಾ ಏನಾದರೂ ಒಂದು ಎಕ್ಸ್ಪೀರಿಯನ್ಸ್? ಸ್ಪಿರಿಚುವಲ್ ಅಂತ ನಾನು ಅಷ್ಟು ಆ ಸೈಡಿಗೆ ನಾನು ಹೋಗಿಲ್ಲ. ನನಗೆ ಅಂದರೆ ದೇವರಿದೆ, ಆ ಒಂದು ಶಕ್ತಿ ಇದೆ, ದರ್ ಈಸ್ ಸಮಥಿಂಗ್ ಅನ್ನೋ ಥರ, ಯೂನಿವರ್ಸ್ ನಾನು ನಂಬ್ತೀನಿ. ಬಟ್ ಹಂಗಂತ ಈ ಪರ್ಟಿಕ್ಯುಲರ್ ಇವರೇ ಇದ್ದಾರೆ ಅನ್ನೋ ಥರ ನನಗೆ ಅಷ್ಟು ನಾನು ಇದು ಮಾಡಲ್ಲ. ಅಂದರೆ ತುಂಬ ಹೆಸರುಗಳಿದೆಯಲ್ಲ ದೇವರು, ದರ್ ಈಸ್ ಒನ್ ಪವರ್, ಅಷ್ಟು ನಾನು ನಂಬೋದು ನಾನು. ಸೊ ಅಷ್ಟನ್ನು ನಂಬ್ತೀನಿ. ಆಮೇಲೆ ಇವಾಗ ನಾನು ನಿಮ್ಮ ಕೆಲವೊಂದು ಪಾಡ್ಕಾಸ್ಟ್ಗಳನ್ನ ನಾನು ನೋಡಿದ್ದೀನಿ, ರೂಪಾಯಿ ಅವರವ್ರದ್ದು. ಆಮೇಲೆ ಕೆಲವೊಂದು ಇದ್ರ ಬಗ್ಗೆ ನಾನು ನೋಡಿದ್ದೀನಿ, ಡಾಕ್ಟರ್ ಸೌಜನ್ಯ ಮಾತಾಡಿರೋದು, ಇಟ್ ಈಸ್ ಅಬೌಟ್ ಮೆಂಟಲ್ ಹೆಲ್ತ್ ಆಗಿರ್ಬೋದು ಎಲ್ಲ. ಸೊ ಅಷ್ಟು ನಾಲೆಜಬಲ್ ಇರುತ್ತೆ, ಅದರಿಂದೆಲ್ಲ ನಾನು ಕಲಿತಾ ಇದ್ದೀನಿ ಕೆಲವೊಂದು. ಆ್ಯಂಡ್ ಈ ಗರುಡ ಪುರಾಣ ಅದನ್ನು ನಾನು ಸ್ವಲ್ಪ ನೋಡಿದೆ. ನಾವು ಸತ್ತು ಹೋದ್ಮೇಲೆ ಏನು, ಅಥವಾ ಮುಂಚೆನೇ ಏನು, ಕರ್ಮ ಹೇಗೆ ನಿಮಗೆ ಹಿಟ್ಟಾಗತ್ತೆ, ಒಳ್ಳೇದಿದ್ದಾಗ ನಿಮ್ಮ ಟೈಮ್ ಒಳ್ಳೇದಿದ್ದಾಗ ನೀವು ತಪ್ಪು ಮಾಡಿದ್ರೂ ಅದೇನು ಇದಾಗಲ್ಲ, ನಿಮ್ಮ ಟೈಮ್ ಬ್ಯಾಡ್ ಇದ್ದಾಗ ಎಲ್ಲ ಸೇರಿಸ್ಕೊಂಡು ನಿಮಗೆ ಹೊಡಿಯುತ್ತೆ. ಸೊ ಹೌದು, ಯಾವ್ಯಾವ ಮಾಡಿದ್ದು ಯಾವ ಕರ್ಮಗಳೋ ಗೊತ್ತಿಲ್ಲ, ಆ ಟೈಮಲ್ಲಿ ಎಲ್ಲ ಒಟ್ಟಿಗೆ ಹೊಡಿಯುತ್ತೆ. ಸೊ ಒಳ್ಳೆಯವರಾಗಿರೋಕ್ಕೆ ಟ್ರೈ ಮಾಡೋಣ, ಒಳ್ಳೆ ಒಂದು ಸ್ಪ್ರೆಡ್ ಹ್ಯಾಪಿನೆಸ್. ಈಗ ಸೀರಿಯಲ್ಸು ಆಂಧ್ರಾಗ ಹೋದ್ರಿ, ಅಲ್ಲೊಂದಷ್ಟು ಈ ಕನ್ನಡಲ್ಲಿ ಶುರು ಮಾಡಿದ್ರ, ನಿಮಗೆ ಸಾಕಷ್ಟು ಯಶಸ್ಸು ಸಿಗಲಿ. ಈಗ ಸಿನಿಮಾ ಕಡೆಗೆ ಒಲವು ತೋರಿಸ್ತಿದ್ದೀರಾ ಅಥವಾ ಯಾವಾಗ ನಿಮ್ಮನ್ನ ಬಿಗ್ ಸ್ಕ್ರೀನ್ ನೋಡ್ಬೋದು? ನಾನಂದ್ರೆ ಸಿನಿಮಾ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ, ಬಿಕಾಸ್ ನಾನು ಆ್ಯಕ್ಟಿಂಗ್ ಬರ್ತೀನಿ ಅಂತ ನನಗೆ ಗೊತ್ತಿಲ್ಲ ಅಲ್ಲ. ಸೊ ಸಿನಿಮಾ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ತೆಲುಗು ಮಾಡುವಾಗ ಒಂದು ಅಪರ್ಚುನಿಟಿ ಬಂದಿತ್ತು, ಬಟ್ ನನಗೆ ಅವಾಗ ಎನಿವೇಸ್ ಒಂದು ಮಾಡ್ತಿರುವಾಗ ಇನ್ನೊಂದು ನೀವು ಕಾನ್ಸಂಟ್ರೇಟ್ ಮಾಡೋಕ್ಕೂ ಆಗಲ್ಲ, ಆ್ಯಂಡ್ ಆ ಕಾನ್ಫಿಡೆನ್ಸು ಒಂದೊಂದು ಸಲ ಇರಲ್ಲ. ಸೊ ಇವಾಗ ನಾನು ಕನ್ನಡ ಮಾಡಿದ್ಮೇಲೆ
ಇನ್ನೂ ಹೆಚ್ಚಿನ ಕಾನ್ಫಿಡೆನ್ಸ್ ಬಂದಿದೆ. ಅಂದರೆ ಒಂದ್ಸಲ ಹೊರಗಡೆ ಹೋಗಿದ್ದೆ ಎಲ್ಲ, ಜನ ಬಂದು ಗುರುತಿಸ್ತಾರೆ, ಅದೆಲ್ಲ ಖುಷಿ ಆಗುತ್ತೆ. ಸೊ ಅದೆಲ್ಲ ನೋಡಿದಾಗ ಅದೊಂದು ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ನೀವು ಇನ್ನೊಂದೇನೋ ಮಾಡಬೇಕು, ನಿಮ್ಮನ್ನು ಈ ಜನ ಈ ಥರ attention ಬೇಕು. ಇಷ್ಟಪಡಬೇಕು, ಈ ಅಟೆನ್ಷನ್ಗಿಂತನೂ ಆ ಒಂದು ಪ್ರೀತಿ ನಿಮ್ಗೆ ಚೆನ್ನಾಗಿ ಅನಿಸುತ್ತೆ. ಬಂದು ಸರ್ ನಾನು ನೋಡ್ತಾ ಇದ್ದೀನಿ ಅಂತ ಹೇಳೋದು, ಆ ಖುಷಿ ನನಗೆ ಇದೆ. ಸೊ ಒಂದು ಸದ್ಯದಲ್ಲೇ ಮೇ ಬಿ ಲಾಂಚ್ ಆಗೋ ಥರ ಒಂದು ಸಾಧ್ಯತೆಗಳಿದೆ. ಒಂದು ಮೂವಿ ಮಾಡೋಣ ಅನ್ನೋ ಥರ ಒಂದು ಆಫರ್ ಬಂದಿದೆ. ಸೊ ಮೇ ಬಿ ಎಲ್ಲ ಒಳ್ಳೆಯದಾಗಿ ಕಾಲ ಕೂಡಿ ಬಂದಾಗ ಅದು ತೆರೆ ಮೇಲೆ ಕಾಣುತ್ತೆ. ಸೊ ಎಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ನಾನು ಇಷ್ಟು ಸಿಂಪಲ್ ಆಗಿ ಬದುಕಿದ್ದೀನಿ ನಾನು. ಸೊ ನನಗೆ ಎಷ್ಟು ಡಿಸರ್ವ್ ಇದೆಯೋ ಲವ್ ಅಥವಾ ಕೇರ್, ಸಪೋರ್ಟ್ ಅಥವಾ ಏನೇ ಇರ್ಬೋದು, ಅಪರ್ಚುನಿಟೀಸ್ ಇರ್ಬೋದು, ಅದು ನನಗೆ ದೇವ್ರು ಕೊಡ್ತಾನೆ ಅಂತ ಅನ್ಕೊಂಡಿದ್ದೀನಿ ನಾನು.